ನೋಡಿ ಅವಳು ಕಳಿಸಿ ಅಂದರೆ ಅವ್ರ ಅಮ್ಮ ಬಂದಿದ್ದಾರೆ. ಆಯಿತು ಗೈಸ್, ಅವ್ರಿಗೆ ಯಾವಾಗ ತಾನೇ ಆಪ್ರೇಷನ್ ಆಗಿರೋದ್ರಿಂದ ಅವರು ಫಾಸ್ಟಾಗಿ ನಡೆಯೋಕ್ಕಾಗಲ್ಲ. ಪೇಷಂಟ್ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಗೈಸ್ ಹೆಂಗೆ ಪ್ರಿಪೇರ್ ಮಾಡಿದ್ದಾರೆ ನೋಡೋಣ. ಬಿಸಿದೆ ಇರು ತೆಗಿತಾರೆ. ದಿಸ್ ಇಸ್ ದ ಸಿಚುಯೇಷನ್. ಎಷ್ಟು ಗಲೀಜಾಗಿದೆ ನೋಡಿ, ಅದೆಲ್ಲ ಹೆಂಗುಳ ಬಿದ್ದುಬಿಟ್ಟಿದೆ. ಆನ್ ಮಾಡೋದತ್ತಾ ಇರೋದು ಅದಕ್ಕೂ ಗೊತ್ತು ಗೈಸ್. ಸೊ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು. ಸೊ ಟೀ ಪುಡಿ ಖಾಲಿ ಅನ್ಸುತ್ತೆ ಮಮ್ಮ, ಇವಾಗ ಟೀ ಮಾಡ್ಕೋ ಅಂತ ಅಂದ್ಬಿಟ್ರು. ಕುಚ್ ಬಿ ನಹಿಯೇ. ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವತ್ತು ಜಸ್ಟ್ ನಾರ್ಮಲ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬೆಳಿಗ್ಗೆ ರೆಡಿ ಆಗಿದ್ದೀನಿ ಆಫೀಸ್ಗೆ. ಆ್ಯಂಡ್ ನಮ್ಮ ಅಮ್ಮಂಗೆ ಒಂದಷ್ಟು ಕಾಂಟೆಂಟ್ ಏನೋ ಬರೆದಿಟ್ಕೊಂಡಿದ್ದಾರೆ, ಅಂದರೆ ಲೈಕ್ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದಾರೆ. ಸೊ ವಿ ಆರ್ ಶೂಟಿಂಗ್ ದ್ಯಾಟ್. ಆ್ಯಂಡ್ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಸೊ ಗೈಸ್, ಇವತ್ತು ಫಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ಆ್ಯಂಡ್ ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತೆ ಗೈಸ್. ರವೆ ಇಡ್ಲಿ ರೆಡಿ ಆಗಿದೆ. ರವೆ ಇಡ್ಲಿ ಮತ್ತು ಚಟ್ನಿ. ಸೊ ಗೈಸ್, ಇವಾಗ ನಾನು ಹೊರಡ್ತಾ ಇದ್ದೀನಿ. ಆ್ಯಂಡ್ ಆನ್ ದ ವೇ ಕನಿಕಂಗೂ ಸ್ವಲ್ಪ ರವೆ ಇಡ್ಲಿನ ಕೊಟ್ಬಿಟ್ಟು ಮಾಡಬೇಕು. ಟೈಮ್ ಆಗೋಗಿದೆ. ಕಮಲೇಶ್ಕೊಂಡು ಮತ್ತು ನಾನು ಇನ್ನೂ ಅಂಗಡಿ ಹತ್ರ ಹೋಗಿ ನಿಮಗೆಲ್ಲ ತೋರಿಸೋದಿದೆ ಪ್ರಿಪರೇಷನ್ ಹೆಂಗೆ ಆಗ್ತಿದೆ ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಅವಳು ಕಳಿಸಿ ಅಂದರೆ ಅವ್ರ ಅಮ್ಮ ಬಂದಿದ್ದಾರೆ. ಅವಳೇಲಿ ಅಲ್ಲ, ಅವಳೇಲಿ ನೋಡಿ, ಅವಳು ಸೀಕ್ರೆಟ್ ಹೆಂಗೆ ಮುಚ್ಚಿಡ್ತಾರೆ ಅವ್ರು. ಆಯಿತು ಗೈಸ್, ಅವ್ರಿಗೆ ಯಾವಾಗ ತಾನೇ ಆಪ್ರೇಷನ್ ಆಗಿರೋದ್ರಿಂದ ಅವರು ಫಾಸ್ಟಾಗಿ ನಡೆಯೋಕ್ಕಾಗಲ್ಲ. ಪೇಷಂಟ್ ಗೈಸ್, ಸ್ಲೋ ಆಗಿ ಬರ್ತಿದ್ದಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್. ಓಕೆ ಬಾಯ್. ಸೊ ಗೈಸ್ ಹೆಂಗೆ ಪ್ರಿಪೇರ್ ಮಾಡಿದ್ದಾರೆ ನೋಡೋಣ. ಬಿಸಿದೆ ಇರು ತೆಗಿತಾರೆ. ಇದೆಲ್ಲ ಆಗಿರೋದು ಅದೇನು ಆಗೋಗಿರೋದ ಇದು? ಓ ಸೊ ಗೈಸ್, ಇವಾಗ ಆಫೀಸಿಗೆ ಬಂದೆ. ಆಫೀಸ್ ಫ್ರೀ ಟೈಮಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸಿಚುಯೇಷನ್ ಎಷ್ಟು ಗಲೀಜಾಗಿದೆ ನೋಡಿ, ಅದೆಲ್ಲ ಗೈಸ್. ಇವಾಗ ಅಷ್ಟೇ ನಾನು ಮನೆಗೆ ಬಂದೆ. ಸೊ ಆ್ಯಕ್ಚುಲಿ ಬೇಗನೆ ಬಂದಿದ್ದೀನಿ ಇವತ್ತು. ಇನ್ನು 6:45. ಸೊ ಎಸ್, ರೆಡಿ ಆಗಿಲ್ಲ. ಮನೆಗೆ ಬಂದು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಇರ್ತೀನಿ. ನಾನು ಅಷ್ಟೊಂದು ಏನು ರೆಡಿ ಆಗೋಕ್ಕಲ್ಲ. ನಮ್ಮ ಅಮ್ಮ ಬೈತಾರೆ ಮುಸ್ಸಂಜೆ ಹೆಣ್ಮಕ್ಳು ರೆಡಿ ಆಗಬೇಕು ಅಂತ. ನಾ ಬರೋ ಟೈಮ್ಗೆ ಆಲ್ಮೋಸ್ಟ್ ನೈಟೇ ಆಗಿಬಿಟ್ಟಿರುತ್ತೆ. ಇನ್ನು ಅರ್ಧ ಮುಸ್ಸಂಜೆಗೆ ಯಾಕೆ ರೆಡಿ ಆಗಬೇಕು ಅಂತ ನಾನು. ಸೊ ಗೈಸ್ ನೋಡಿ, ಹೆಂಗುಳ ಬಿದ್ದುಬಿಟ್ಟಿದೆ. ಹೊಟ್ಟಾಯ್ತು. ವಿಡಿಯೋ ಆನ್ ಮಾಡೋದತ್ತಾ ಇರೋದು ಅದಕ್ಕೂ ಗೊತ್ತು ಗೈಸ್. ಚಾಲಾಕ್ ಬ್ರೋ ವೆರಿ ಚಾಲಾಕ್ ಯಪ್ಪ. ಸೊ ಇವಾಗ ಟೀ ಮಾಡಿಕೊಂಡು ಕುಡಿಬೇಕು. ಎಸ್. ಆ್ಯಂಡ್ ನೀವೇ ನೋಡಿದ್ರಿ ಅನ್ಸುತ್ತೆ, ನಾ ಮೆಡಿಕಲ್ ಮುಂದೆ ಎಷ್ಟು ಗಲೀಜಾಗ್ಬಿಟ್ಟಿತ್ತು ಅಂತ. ಬರೀ ಮೆಡಿಕಲ್ ಅಷ್ಟೇ ಅಲ್ಲ, ಪಾಪ ಪಕ್ಕದ ಸ್ಟುಡಿಯೋ ಇದೆ, ಅವ್ರಿಗೂ ಪ್ರಾಬ್ಲಮ್ ಅದರಿಂದ. ಸೊ ನೋಡೋಣ ನಾಳೆ ಬಂದು ರೆಡಿ ಮಾಡ್ತಾರಾ ಅಂತ. ನಾಳೆ ಬ್ಲಾಗಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ. ಸೊ ಟೀ ಪುಡಿ ಖಾಲಿ ಅನ್ಸುತ್ತೆ ಮಮ್ಮ, ಇವಾಗ ಟೀ ಮಾಡ್ಕೋ ಅಂತ ಅಂದ್ಬಿಟ್ರು. ಕುಚ್ ಬಿ ನಹಿಯೇ, ಕ್ಯಾ ಬಿ ನಹಿ, ಕುಚ್ ಬಿ ನಹಿ ಗೈಸ್. ನಮ್ಮಮ್ಮ ಎಷ್ಟು ಚಾಲಾಕಿರ್ಬೇಕು ನೋಡಿ, ಇಡಿಯಟ್ ತೊಗೊಂಬಂದು. ನಾನು ಏನು ಕುಡೀಲಿ ಇವಾಗ? ಇವತ್ತು ಕಾಫಿ ಮಾಡ್ಕೊತೀನಿ ನಾನು. ಮೈ ಗಾಡ್ ಗೈಸ್, ಐ ಹೇಟ್ ಕಾಫಿ. ಕೋಲ್ಡ್ ಕಾಫಿ ಅಷ್ಟು ನಾನು ಇಷ್ಟಪಡೋದು. ಸೊ ಎಸ್ ಗೈಸ್, ಕಾಫಿ ಮಾಡ್ಕೊಂಡು ಸಿಗ್ತೀನಿ ಗೈಸ್. ATM ಅಲ್ಲಿ ಸ್ವಲ್ಪ AC ಆನ್ ಮಾಡಿರ್ತಾರೆ. ಆ್ಯಂಡ್ ಅದಕ್ಕೆ ಒಳಗಡೆ ಬಂದೆ. ಅಲ್ಲಿ ನಿಂತಿದ್ದೆ, ತಣ್ಣಗಿರುತ್ತಲ್ವಾ ಅಂತ. ಅದು ತುಂಬ ಶೆಕೆ. 5 ನಿಮಿಷ ಟೈಮ್ ಪಾಸ್ ಮಾಡಿಕೊಂಡು ಒಳಗೆ ಹೋಗೋದು ಅಷ್ಟೇ ಗೈಸ್. ATMನ ಸ್ವಲ್ಪ ನೋಡಿಕೊಂಡು, ದುಡ್ಡೊಂದು ತಗೊಳ್ಳಲ್ಲ, ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಗೈಸ್, ಇವಾಗ ಅಷ್ಟೇ ಮನೆಗೆ ಬಂದೆ. ಅದು ಅಂಕಲ್ ಬಂದ್ಬಿಟ್ರು. ಖುಷಿ ಆಯ್ತಮ್ಮ ಒಳಗಡೆ ಬಂದಿದ್ದು ಅಂತಂದರು ಗೈಸ್. ಸೊ ಎಸ್,
ಇವಾಗ ನಮ್ಮಮ್ಮ ಮಧ್ಯಾಹ್ನಕ್ಕೆ ಮೀನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮಮ್ಮ ಹೊರಗಡೆ ಏನೂ ತಿನ್ನಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಲ್ಲ. ಸೊ ಅವ್ರು ಬಾತ್ ಹೊರಗಡೆ ಹೋಗಿ ತಿನ್ನೋಕೆ ಅವ್ರಿಗೂ ಇಷ್ಟ. ಬಟ್ ಇವತ್ತಿದು ಮಂಗಳವಾರ ಆಗಿರೋದ್ರಿಂದ ಅವರೇ ಮನೇಲಿ ವಾಂಗಿಬಾತ್, ಮೊಸರನ್ನ, ಬಜ್ಜಿ, ಪಾಯಸ ಎಲ್ಲ ಮಾಡಿದರು. ಮಧ್ಯಾಹ್ನ ನಾನು ಆಫೀಸ್ಗೆ ಹೋಗಿದ್ರೆ ತಿನ್ನೋಕ್ಕಾಗಿಲ್ಲ. ಸೊ ಇವಾಗ ಅದನ್ನು ತಿನ್ಕೊಂಡು ಮಲ್ಕೊಬೇಕು. ಐ ಹೋಪ್ ನಿಮಗೆ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ಕನ್ನಡ ವ್ಲಾಗ್ಸ್ಗೆ, ನನ್ನ ವ್ಲಾಗ್ಸ್ಗೆ ನೋಡ್ತಾ ಇರಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.